ಸಿಎಂ ಹೋಗಿದ್ದು ಸರ್ಪ್ರೈಸ್ ವಿಸಿಟ್. ಸಿಎಂ ಅವರು ಯಾರಿಗೂ ತಿಳಿಸದೆ ಸರ್ಪ್ರೈಸ್ ವಿಸಿಟ್ ಮಾಡಿದ್ರು. ನಾನು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೀನಿ. ಸಿಎಂ ಎಲ್ಲ ಕಡೆನೂ ಕವರ್ ಮಾಡೋಕ್ಕಾಗಲಿಲ್ಲ. ಸೊ ನಾನು ಎಲ್ಲರಿಗೂ ಟಾಸ್ಕ್ ಕೊಟ್ಟಿದ್ದೀನಿ 30ನೇ ತಾರೀಕು ಅಂತ. ಒಂದು ಕ್ವಾಲಿಟಿನೂ ನೋಡ್ತಾ ಇದ್ದೀನಿ. ಸೊ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಡೈಲಿ 5 ಕಾರ್ಪೊರೇಷನಿಂದ ಸಾವಿರಾರು ಆಗ್ತಾ ಇದೆ. ಸೊ 30ನೇ ತಾರೀಕುವರೆಗೂ ಡೆಡ್ಲೈನ್ ಕೊಟ್ಟಿದ್ದೀವಿ. ಎಲ್ಲ ಕವರ್ ಮಾಡ್ತಾ ಇದ್ದಾರೆ. ದುಡ್ಡು ಎಷ್ಟು ಬೇಕಾದ್ರೂ ಸಹಾಯ ಕೊಡ್ತೀವಿ ಅಂತ ಕೂಡ ಸಿಎಂ ಹೇಳಿದ್ದಾರೆ. ನಾನು ಹೇಳಿದ್ದೀನಿ. ಬೆಂಗಳೂರಿಗೇನು ಆತಂಕ ಕೆಲವರು ಮಾಧ್ಯಮದವರು ಮತ್ತು ವಿರೋಧ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ನಾನು ಬೇಕಾದ್ರೆ ಮುಂಬೈಲಿ ಏನಿದೆ, ಡೆಲ್ಲಿಲಿ ಏನಿದೆ, ಬೇಕಾದ್ರೆ ಅದನ್ನೇ ಒಂದು ದೊಡ್ಡ ವಿಡಿಯೋ ಮಾಡಿ ಬೇಕಾದ್ರೆ ರಿಲೀಸ್ ಮಾಡ್ತೀನಿ. ಮಾಧ್ಯಮದವರು ಕೂಡ ಯಾರು ಬೇರೆ ಕಡೆ ಇರೋದನ್ನ ಹೇಳ್ತಾ ಇಲ್ಲ, ಬರೀ ಬೆಂಗಳೂರು ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ. ಇರಲಿ, ಅವ್ರು ಹೇಳೋದು ತಪ್ಪೇನಿಲ್ಲ. ಬಟ್ ಎಲ್ಲರ ಕಡೆನೂ ಕೂಡ ಮಾಧ್ಯಮದವರು ಕೂಡ ಗಮನಿಸಬೇಕು, ಬಿಜೆಪಿಯವರು ಕೂಡ ಗಮನಿಸಬೇಕು. ಇದು ನಿರಂತರವಾಗಿರುವಂಥ ಒಂದು ಸಮಸ್ಯೆ. ಮಳೆ ಬಂದಾಗೆಲ್ಲ ಹಾಗೆ ಆಗ್ತಿದೆ. ಬಟ್ ನಾವು ಕ್ವಾಲಿಟಿ ಮಾಡಲೇಬೇಕು, ಕ್ವಾಲಿಟಿ ಮಾಡ್ತಾ ಇದ್ದೀವಿ. ಜೊತೆಗೆ ಈಗಾಗಲೇ ನಾನು ಬೆಳಗ್ಗೆ ಹೇಳಿದ್ದೀನಿ, ನಾಳೆ ಬೆಳಗ್ಗೆ ಅಸ್ಸಾಂಗೆ ಹೋಗ್ತಾ ಇದ್ದೀನಿ. ಒಬ್ಬ ಕಲಾವಿದ ಭಾಳ ಚಿಕ್ಕ ವಯಸ್ಸಿನಲ್ಲೇ ಆತ್ಮ ಭಗವಂತನ ಪಾಲಾಗಿದೆ. ಸೊ ನಮ್ಮ ಪಕ್ಷದ ಪರವಾಗಿ ನನಗೆ ಹೇಳಿದ್ದಾರೆ. ನಾನು ಬೆಳಗ್ಗೆ ಹೋಗ್ತಾ ಸಿಟಿ ರೌಂಡ್ ಹೋಗ್ತಾ ಇದ್ದೀನಿ. ಈಗ ಅವರು ರೂಟ್ ಮಾಡಕ್ಕೆ ಹೇಳಿದ್ದೀನಿ. ಆ ರೂಟ್ ಪ್ರಕಾರ ಹೋಗ್ತಾ ಇದ್ದೀನಿ. ಸರ್, ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿದ್ದಾರೆ ಅಸ್ಸಾಂಗೆ ಹೋಗ್ಬೇಕು. ಪಕ್ಷ ಹೇಳಿದೆ ಅಷ್ಟೇ, ಸಿಂಪಲ್. ಎಲ್ಲ ಸುಳ್ಳು, ಎಲ್ಲ ಬಿಜೆಪಿ ಅವ್ರದ್ದು ಕತೆಗಳದಷ್ಟೇ. ಸರ್, ಮೊನ್ನೆ ಬಿಜೆಪಿ ಸ್ಟೋರಿ ಅದಷ್ಟೇ. ಕಾರ್ಪೊರೇಷನ್ ಸ್ಥಳ ಪರಿಶೀಲನೆ ಮಾಡ್ತಿದ್ರಿ ಸರ್. ಕಾಂಗ್ರೆಸ್ ನಾಯಕರು ರಸ್ತೆಗೆ ಬಂದು ಗುಂಡಿ ಮುಚ್ಚುವಂತ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಹೈಕಮಾಂಡ್ ಜೊತೆ ಅವರು ಒಳ್ಳೆ ಸಂಬಂಧ ಇಟ್ಕೊಂಡು ಹೈಕಮಾಂಡ್ ಜೊತೆ ಮಾತುಕತೆಯನ್ನ ಮಾಡಿ ಅನುದಾನ ತರಬೇಕು ಅಂತ ಹೇಳಿ ಕುಮಾರಸ್ವಾಮಿನೇ ಲೀಡ್ ಮಾಡಲಿ. ಅವರ ನಾಯಕತ್ವದಲ್ಲೇ ನಾನು ಹೋಗಕ್ಕೆ ರೆಡಿ ಇದ್ದೀನಿ. ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್, ಅವರು ಉದ್ಯೋಗ ಕೊಡಿಸ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಮಂಡ್ಯದಲ್ಲೇ, ರಾಮನಗರದಲ್ಲೆಲ್ಲ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ಅವ್ರಿಗೆ ಎಲ್ಲಿ ಬೇಕು ಜಮೀನು ಕೇಳಲಿ, ಇಲ್ಲ ಅವ್ರದ್ದೇ ಯಾವ್ದಾದ್ರು ಜಮೀನು ಇದ್ರು ಅವ್ರ ಮಗ ಹೇಳ್ದಂಗೆ ಬೇಕಾದ್ರೆ ಕೊಡ್ಲಿ, ಅಲ್ಲೇ ಬೇಕಾದ್ರೆ ಫ್ಯಾಕ್ಟ್ರಿಗೆ ಪರ್ಮಿಷನ್ ಕೊಡೋಣ. ಬಿಡದಿ ಟೌನ್ಶಿಪ್ ಮಾಡೋದು ಬರೀ ಅವರ ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ DK ಶಿವಕುಮಾರ್ ಮತ್ತು ನನಗೇನು ರಿಯಲ್ ಎಸ್ಟೇಟ್ ಅವ್ರ ಕೈಲೇನು ಹೇಳ್ಸ್ಕೋಬೇಕಾಗಿಲ್ಲ. ನಾನು ಬೆಂಗಳೂರು ಜಿಲ್ಲೆಯವನು. ನನ್ನ ಆಸ್ತಿ ಎಲ್ಲ ಬೆಂಗಳೂರು ಜಿಲ್ಲೆಯಲ್ಲೇ ಇದೆ. ನಾವು ಹೊರಗಡೆಯಿಂದ ಬಂದು ನಾನೇನು ಇದೇನು ಜಮೀನೇನು ತಗೊಂಡಿಲ್ಲ. ಅದಾಯ್ತಾ? ಅದನ್ನು 1ನೇ ತಾರೀಕು ಆದ ಹಬ್ಬ ಎಲ್ಲ ಮುಗಿಲಿ. ನಾನು ಮಾಧ್ಯಮದವ್ರಿಗೆ ಹೇಳಿದ್ದೀನಿ, ಫಿಕ್ಸ್ ಮಾಡ್ರೆ ಸುಮ್ಮನೆ ಇಟ್ಟಂಟ ನೋಡಿದ್ ಬೇಡ, ಇಬ್ಬರು ಕೂತ್ಕೊಂಡು ಮಾತಾಡೋಣ. ನೀವೆಲ್ಲ ಫಿಕ್ಸ್ ಮಾಡಿ ಒಂದು ಯಾವ್ದಾದ್ರು ಒಂದು ಸ್ಕೂಲು ಬ್ರಾಹ್ಮಣರ ಜಮೀನನ್ನ ತೆಗೆದುಕೊಂಡು. ಸರಿ, ಈಗ ಕುಮಾರಸ್ವಾಮಿಗೆ ಬೇಕಾದ್ರೆ ಅವರೇ ಒಂದು ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಫೈಲ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಸಕ್ ಹೇಳಿ. ನನಗೆ ಅಂತ ಏನೋ ದರಿದ್ರ ಏನೋ ಬಂದಿಲ್ಲ ನನಗೆ. ಕಲ್ಯಾಣ ಕರ್ನಾಟಕ ಭಾಗದ ಪ್ರವಾಹಕ್ಕೆ ಮಂತ್ರಿಗಳಿಗೆ ಪತ್ರ ಬರೆದಿಲ್ಲ, ಸರ್ಕಾರ ಸರಿ ಸ್ಪಂದನೆ ಮಾಡ್ತಿಲ್ಲ. ಎಲ್ಲ ಹೋಗಿದ್ದಾರೆ, ಎಲ್ಲ ಮಂತ್ರಿಗಳು ಓಡಾಡ್ತಾ ಇದ್ದಾರೆ, ಚೀಫ್ ಮಿನಿಸ್ಟರ್ ಹೋಗಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.